ಖುಷಿ ಇವತ್ತು ಬೆಳಿಗ್ಗೆ ಎದ್ದು ಬೇಗ ಈಗ ಸದ್ಯಕ್ಕೆ ಮನೆ ಉಜ್ತಾ ಇದ್ದಾಳೆ. ಬೇಗ ಇಲ್ಲ ಫ್ರೆಂಡ್ಸ್, ಕರೆಕ್ಟ್. ಎದ್ದಿರೋ 7:30ಗೆ. ಇವಳಿಗೆ ಇವಾಗ ಕೆಲಸ ಕೊಟ್ಟಿದ್ದೀವಿ, ಅದಕ್ಕೆ ಅವಳು ಮನೆ ಉಜ್ತಾ ಇದ್ದಾಳೆ. ನಂದು ಸ್ನಾನ ಆಯಿತು, ಇವಾಗ ನೈವೇದ್ಯ ಮಾಡಬೇಕು ದೇವರಿಗೆ. ಪ್ರಜ್ಞಾದು ಡ್ಯಾನ್ಸ್ ಇದೆ ಸ್ಕೂಲಲ್ಲಿ, ಹಾಗಾಗಿ ನಾವು ಸ್ವಲ್ಪ ಬೇಗನೆ ರೆಡಿ ಆಗಬೇಕು ಅಂತಾನೆ ನಾನು ಬೇಗ ಸ್ನಾನ ಮಾಡ್ಕೊಂಬಿಟ್ಟಿದ್ದೀನಿ. ಇಲ್ಲಿ ನಮ್ಮ ಪ್ರಜ್ಞಾ ಅವರು ಈಗ ರೆಡಿ ಆಗೋದಿಕ್ಕೆ ಹೋಗ್ತಾ ಇದ್ದಾರೆ ಸ್ನಾನಕ್ಕೆ. ಏನಮ್ಮ ಪ್ರಜ್ಞಾ, ವ್ಯೂವರ್ಸ್ಗೆ ಏನು ಹೇಳ್ತಾ ಇಲ್ವಾ? ಬರ್ತೀರಾ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ನೋಡಿ ಫ್ರೆಂಡ್ಸ್, ನಿನ್ನೆ ವ್ಲಾಗಲ್ಲಿ ನಾವು ಹಾಕಿದ್ವಲ್ಲ, ಇವಳೆ ಎಲ್ಲ ಹಾರ್ಲಿಕ್ಸ್ ಡಬ್ಬನ ಇವಳೆ ಖಾಲಿ ಮಾಡಿಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. 500 ml ಕೊಟ್ಟಿದ್ರು ಗೈಸ್. ಏನ್ ಗೊತ್ತಾ ಗೈಸ್, ಇವರಿಬ್ಬರಿಗೂ ಪೌಡರ್ ಜಾಸ್ತಿ ಇಷ್ಟ ಆಗಲ್ಲ, ನನಗೆ ಪೌಡರ್ ಜಾಸ್ತಿ ಇಷ್ಟ. ನಾನು ಸ್ವಲ್ಪ ಎಕ್ಸ್ಟ್ರಾ ಹಾಕೊಬಿಡ್ತೀನಿ. ಆಮೇಲೆ ಇವ್ರಿಗೆ ಏನಾದ್ರು ಜಾಸ್ತಿ ಹಾಕ್ಬಿಟ್ಟೆ ಅಂದ್ರೆ ಅಯ್ಯೋ ಎಷ್ಟು ಜಾಸ್ತಿ ಹಾಕ್ಬಿಟ್ಟಿದ್ಯಾ ಅಂತ ಇವಳು ಓವರ್ ಆಕ್ಟಿಂಗ್ ಮಾಡ್ತಾಳೆ ಗೈಸ್. ಯಾ ಪ್ರಜ್ಞಾ ಆ ವಾಯ್ಸಲ್ಲಿ ಮಾತಾಡ್ತಾ ಇದ್ದಾರೆ, ನಿಮ್ ನಾರ್ಮಲ್ ವಾಯ್ಸಲ್ಲಿ ಮಾತಾಡ್ಬೇಕು. ಅವಳ ಮೂವಲ್ಲಿ ಮಾತಾಡೋದು. ಆಯ್ತು ಪ್ರಜ್ಞಾವ್ರೆ, ದಯವಿಟ್ಟು ಸ್ನಾನಕ್ಕೆ ಹೋದ್ರೆ ಒಳ್ಳೇದು ನೀವು. ಧನ್ಯವಾದಗಳು, ಬಾಯ್. ಗೀಸರ್ ತೋರಿಸು, ನಿಮ್ಮ ಅಪ್ಪ ಹಾಕ್ಸಿರೋದು ಇಲ್ಲಿ ಕೆಳಗಡೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವ್ರು ಏನು ಮಾಡಿದ್ದಾರೆ ಅಂದರೆ, ಫೇಸ್ಬುಕ್ಕಲ್ಲಿ ಅವರು ಆ್ಯಕ್ಚುಲಿ ಇದನ್ನು ನೋಡಿದ್ದು. ಅದೇ ಹಾಕಿದ ತಕ್ಷಣ ಗೀಸರ್ ಬಿಸಿನೀರು ಬರುತ್ತಲ್ಲ, ಅದು ಆ ಗೀಸರು. ನಮ್ಮ ಮನೇಲಿ 3 ಬಾತ್ರೂಮ್, ಇದು ಸೇರಿ 3 ಬಾತ್ರೂಮ್ ಇದೆ, ಮೇಲೆ 2. ಸಮ್ ಟೈಮ್ಸ್ ಇವರು ನಾವು ಕೆಳಗಡೆ ಸ್ನಾನ ಮಾಡಬೇಕು ಅನ್ನೋ ಸಿಚುವೇಶನ್ ಇರುತ್ತಲ್ಲ, ಆಗ ಪಾಪ ಇವರು ಸೋಲಾರ್ ನೀರು ಸಮ್ ಟೈಮ್ಸ್ ಬರುತ್ತೆ, ಸಮ್ ಟೈಮ್ಸ್ ಬರೋದಿಲ್ಲ ಅನ್ನೋದಕ್ಕೋಸ್ಕರ ಗೀಸರ್ ಫೇಸ್ಬುಕ್ ಅಲ್ಲಿ ನೋಡಿ ಗೀಸರ್ ₹1,800 ಫ್ರೆಂಡ್ಸ್. ಪರವಾಗಿಲ್ಲ, ಫ್ರಾಕ್ಷನ್ ಅಂದ್ರೆ ಒಂದ್ಸಲಿ ಈ ಕಡೆ ತಿರುಗಿಸೋ ಅಷ್ಟರಲ್ಲಿ ಬಿಸಿನೀರು ಬರುತ್ತೆ. ಹಾಗಾಗಿ ಈಗ ಪ್ರಜ್ಞಾ ಇಲ್ಲೇ ಇಲ್ಲಿ ನೋಡಿ ಈಸಿಯಾಗಿ ನಮ್ಗೆ ಅಲ್ಲಿ ಒಂದಿತ್ತು ಆಲ್ರೆಡಿ ಇದಕ್ಕೆ ಲೈಟ್ಗೆ. ನಮ್ಗೊಬ್ರು ಎಲೆಕ್ಟ್ರಿಷಿಯನ್ ಇದ್ದಾರೆ, ಕೃಷ್ಣ ಅಂತ, ತುಂಬಾ ಒಳ್ಳೆ ಎಲೆಕ್ಟ್ರಿಷಿಯನ್ ಅವರು. ನಾವ್ ಹೆಂಗ್ ಬೇಕು ಅಂತ ಹೇಳ್ಕೊಡ್ತೀವೋ ಹಂಗೆ ಮಾಡ್ಕೊಡ್ತಾರೆ ಇವ್ರು. ಅಲ್ಲಿ ನೋಡಿ ಅಲ್ಲಿ ಪ್ಲಗ್ ಹಾಕೋದಿಕ್ಕೆ ಒಂದು ಇದು ಮಾಡ್ಕೊಟ್ಟು ಅವರೇ ಇದನ್ನ ಫಿಟ್ ಮಾಡಿ ಹೋಗಿ. ಇವಾಗ ಹೋಗ್ಬಿಟ್ಟು ರಂಗೋಲಿ ಹಾಕೋಣ. ಸೊ ಬನ್ನಿ, ಲೆಟ್ಸ್. ಇದು ಏನೋ ನನ್ನ ತಲೆಯಿಂದ ಬಿಚ್ಚಿದೆ ರಬ್ಬರ್ ಬ್ಯಾಂಡ್, ಹಂಗೆ ಆಗ್ಬಿಟ್ಟಿದ್ದೀನಿ, ತೆಗಿಬೇಕು. ಫೋನ್ ಜೊತೆನೇ ಬಂದ್ಬಿಡ್ತು ಗೈಸ್. ಓಕೆ, ಸೊ ಹೋಗಿ ರಂಗೋಲಿ ಹಾಕೋಣ. ಬಂದ್ಬಿಟ್ಟು ರೆಡ್ ಔಟ್ಲೈನ್, ರೆಡ್ ಇನ್ನರ್ ಮಾರ್ಕಿಂಗ್ ಸಮಥಿಂಗ್ ಹಾಕಿದೆ. ಸೊ ಇವತ್ತಿನ ಔಟ್ಲೈನ್ ಬಂದ್ಬಿಟ್ಟು ಬ್ಲೂ ಆಗಿರುತ್ತೆ. ಸೊ ಬನ್ನಿ, ಲೆಟ್ಸ್ ಗೋ. ಸೊ ಫಸ್ಟ್ ಇವತ್ತಿನ ರಂಗೋಲಿ ಏನಾಗಬೇಕು ಅಂತ ಡಿಸೈಡ್ ಮಾಡಬೇಕು ಗೈಸ್. ಸೊ ಬನ್ನಿ ಡಿಸೈಡ್ ಮಾಡೋಣ. ಸೊ ಗೈಸ್, ನಾನು ನೋಡುತ್ತೆ ಗೂಗಲಲ್ಲಿ ಸಿಂಪಲ್ ಆ್ಯಂಡ್ ಈಸಿ ರಂಗೋಲಿ ಅಂತ ಇದನ್ನು ತೋರಿಸ್ತು. ಇದನ್ನ ಯಾಕೆ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡಿದೆ, ಹೆಂಗು ಬ್ಲೂ ಕಲರ್ ಅಂತ. ಸೊ ನಾನು ಹಾಕಿರೋ ರಂಗೋಲಿ ನೋಡಿ ಗೈಸ್, ಇದೇ ಇಷ್ಟು ಚೆನ್ನಾಗಿದೆ ಅಂತ. ಇಷ್ಟು ನಮ್ಮಮ್ಮ ಇವತ್ತು ನೈವೇದ್ಯ ಮಾಡ್ತಾ ಇದ್ದಾರೆ. ಮಮ್ಮಿ, ಏನು ನೈವೇದ್ಯ ಇದು? ಕೇರಳ ಅವ್ರು ಮಾಡ್ತಾರಲ್ಲ, ಏನು ಅದ್ರ ಹೆಸರು, ನಮ್ಗೆ ಮಾಡ್ತಾರೆ. ನಾವು ಇವತ್ತು ದಸರಾಗ ಮಾಡಿದ್ದೀವಿ ಅಷ್ಟೇ. ನಾವು ಒಂದು ಹೊಸ ದೇವರಿಗೆ ಯಾವಾಗೂ ಸೇಮ್ ನೈವೇದ್ಯ ಬೋರ್ ಆಗ್ಬಾರ್ದಲ್ವ, ಅದಕ್ಕೆ ನಾವು ಇದೆಲ್ಲ ಟ್ರೈ ಮಾಡಿದ್ದೀವಿ. ಆದರೆ ಇದು ಸ್ವಲ್ಪ ಚೆನ್ನಾಗಿ ಬಂದಿಲ್ಲ, ಅದಕ್ಕೆ ನೆಕ್ಸ್ಟ್ ಟೈಮ್ ದೇವರಿಗೆ ಇಡೋದಕ್ಕೆ ಅಂತ ಇದನ್ನ ಹಾಕ್ತಾ ಇದ್ದೀವಿ ಫ್ರೆಂಡ್ಸ್. ಹಾಡಿನ ಸಾಂಗ್ ಯಾರಿಗೂ ಕಾಣದಂತೆ ಮೂಡಿನ ಇದೇ ಗಾಯ್ಸ್, ಅದ್ರು ಮೂಡಿನವಾಗಿದಂತೆ ಹಾಡಿನ ಸಾಲಿನ. ಇವಾಗ ನಮ್ಮ ಮಮ್ಮಿ ಮಾಡಿರೋ ನೈವೇದ್ಯ ಇದೆ. ಇವಾಗ ಚೆನ್ನಾಗಿ ಬಂದಿದೆ. ಇದನ್ನ ದೇವ್ರಿಗೆ ಇಟ್ಬಿಟ್ಟು ಬರ್ತಾರೆ ನೋಡಿ ಗೈಸ್. ದೇವರಿಗೆ ನೈವೇದ್ಯ ರೆಡಿ. ನಮ್ಮ ಅಕ್ಕಗೆ ನಮ್ಮ ಸೀರೆ ಉಡಿಸ್ತಾ ಇದ್ದೀರಿ. ನಮ್ಮ ಹೇಳಿದ್ರಲ್ವ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಅಂತ, ಸೊ ಹಾಗಾಗಿ ಸೀರೆ ಉಡಿಸ್ತಿದ್ದೀರಿ. ಸೊ ಗೈಸ್, ಇವಾಗ ನಮ್ಮ ಅಕ್ಕಗೆ ನಮ್ಮಮ್ಮ ಫೇಸ್ ಮೇಕಪ್ ಮಾಡ್ತಾ ಇದ್ದೀವಿ. ನಮ್ಮಮ್ಮ ಔಟ್ಫಿಟ್ ಇವತ್ತು ಇದೆ ಗೈಸ್, ನೀವು ನೋಡ್ತಾ ಇರ್ಬೋದು. ಯಾಕೆ ಇವತ್ತು ಈ ಕಲರ್ ಹಾಕಿರೋದು ಖುಷಿ? ಯಾಕೆ ಅಂತಂದರೆ ಗೈಸ್, ಇವತ್ತು ಬಂದ್ಬಿಟ್ಟು ರಾಯಲ್ ಬ್ಲೂ. ಸೊ ನಾನು ಔಟ್ಫಿಟ್ ನೋಡ್ತಾ ಇರ್ಬೋದು. ಚಂದ್ರಗಂಟ ದೇವಿನ ಪೂಜೆ ಮಾಡಬೇಕು, ಹಾಗಾಗಿ ಇವತ್ತಿನ ಔಟ್ಫಿಟ್ ಇದೆ. ನಮ್ಮಮ್ಮನ ತೋರಿಸ್ತೇನೆ. ನಮ್ಮ ಅಕ್ಕ ನೋಡಿ ಗೈಸ್.